ನನಗೆ ಎಲ್ಬೋ ಸ್ವಲ್ಪ ನೋವಿತ್ತು, ಅದಕ್ಕೆ ತೋರಿಸ್ಕೊಳ್ಳೋಣ ಅಂತ ಬಂದೆ. ಯಾವಾಗಿಂದ ನೋವಿದೆ? ಏನೇನು ಕೆಲಸ ಮಾಡೋಕ್ಕೆ ನೋವಾಗ್ತಾ ಇದೆ? ಒಂದು 15 ಡೇಸಿಂದ ಇದೆ ನೋವು. ಏನಾದರೂ ಭಾರವಾಗಿರೋದನ್ನ ಲಿಫ್ಟ್ ಮಾಡೋದಕ್ಕೆ, ಪಾತ್ರ ಎತ್ತೋದಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತದೆ. ಓಕೆ, ಇಲ್ಲಿ ನೋವ್ತಾ ಇದೆಯಾ? ಇಲ್ಲ ಇಲ್ಲ. ಓಕೆ, ಮುಷ್ಟಿ ಮಾಡಿ ಕೈನ ಮೇಲ್ ಮಾಡಿ, ಕೈನ ಹಿಂಗೆ ಮಾಡಿ. ನೋವಾಗ್ತಿದೆಯಾ? ಹೌದು. ಓಕೆ, ನಿಮಗೆ ಟೆನ್ನಿಸ್ ಎಲ್ಬೋ ಆಗಿದೆ? ಇಲ್ಲ ಮ್ಯಾಮ್, ನಾನು ಟೆನ್ನಿಸ್ ಎಲ್ಲ ಏನೂ ಆಟ ಆಡಲ್ಲ. ಜನರಲ್ ಆಗಿ ಎಲ್ಲರೂ ಇದನ್ನೇ ತಪ್ಪು ತಿಳ್ಕೊಳ್ಳೋದು, ಟೆನ್ನಿಸ್ ಎಲ್ಬೋ ಅಥವಾ ಗಾಲ್ಫರ್ಸ್ ಎಲ್ಬೋ ಅಂದರೆ ಅದು ಬರೀ ಸ್ಪೋರ್ಟ್ಸ್ ಪರ್ಸನ್ಗೆ ಆಗುತ್ತೆ ಅಂತಲ್ಲ. ಜನರಲ್ ಆಗಿ ಲೈಕ್ IT ವರ್ಕರ್ಸ್ ಆಗಲಿ, ಮನೆ ಕೆಲಸದವ್ರಾಗಲಿ, ಕಾರ್ಪೆಂಟರ್ಸ್ ಆಗಲಿ, ಎಲ್ಲರಿಗೂ ಆಗುತ್ತೆ ಈ ಟೆನ್ನಿಸ್ ಎಲ್ಬೋ. ಟೆನ್ನಿಸ್ ಎಲ್ಬೋ ಯೂಶ್ವಲಿ ಯಾಕೆ ಆಗುತ್ತೆ ಅಂದರೆ ಲೈಕ್ ಓವರ್ ಯೂಸ್ ಆ್ಯಕ್ಟಿವಿಟೀಸ್. ನೀವು ತುಂಬ ದಿನ ಟೈಪ್ ಮಾಡ್ತಿದ್ದಾಗ, ಅಥವಾ ಮನೆ ಕೆಲಸದಲ್ಲಿ ಬಟ್ಟೆ ಹಿಂಡೋದಾಗಿರಲಿ, ಪಾತ್ರೆ ತೊಳೆಯೋದಾಗಲಿ, ಅಥವಾ ತರಕಾರಿ ಕಟ್ ಮಾಡಿ ತುಂಬ ವರ್ಷದಿಂದ ಮಾಡ್ತಿರ್ತೀರಲ್ಲ, ಸೊ ಮಸಲ್ ಯೂಸ್ ಆಗಿ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಾನು ನಿಮಗೆ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಆ ಎಕ್ಸಸೈಸ್ನ ನೀವು ದಿನ ಮಾಡ್ಕೊಳ್ಳಿ, ಲೈಕ್ 15 ಡೇಸ್ ಟು 1 ಮಂತ್ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಮಸಲ್ ಸ್ಟ್ರೆಂತ್ ಆಗಿ ನೋವು ಕಮ್ಮಿ ಆಗುತ್ತೆ. ಓಕೆ ಓಕೆ. ಕೈನ ಈ ಥರ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು ಟೇಬಲ್ ಮೇಲಾದರೂ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಬ್ರೆಸ್ಟಿನ ಕೆಳಗಡೆ ಭಾಗ ನೇತಾಡ್ತಿರ್ಬೇಕು ಆಯಿತಾ. ಈ ಥರ ವೆಯ್ಟ್ಸ್ ಇಟ್ಕೊಳ್ಳಿ. ಮನೇಲಿ ವೆಯ್ಟ್ಸ್ ಇಲ್ಲಾಂದರೆ ವಾಟರ್ ಬಾಟಲ್ ಯೂಸ್ ಮಾಡಿ, 1/2 ಲೀಟರ್ ವಾಟರ್ ಬಾಟಲ್ ಇಲ್ಲ 1 ಲೀಟರ್ ವಾಟರ್ ಬಾಟಲ್. ಓಕೆನಾ? ಫಸ್ಟ್ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀರಾ. ಕೆಳಗಡೆ ಮಾಡಿ, ಮೇಲೆ, ಕೆಳಗಡೆ, ಮೇಲೆ, ಈ ಥರ 20 ಟೈಮ್ಸ್ ಮಾಡ್ತೀರಾ. ಅದಾದಮೇಲೆ ಮೇಲೆ, ಮಧ್ಯ, ಈ ಥರ 20 ಟೈಮ್ಸ್. ಓಕೆನಾ? ನೆಕ್ಸ್ಟ್ ಟರ್ನ್ ಬ್ಯಾಕ್, ಟರ್ನ್ ಬ್ಯಾಕ್. ಇದು ಕೂಡ ಅಷ್ಟೇ 20 ಟೈಮ್ಸ್ ಮಾಡ್ತೀರಾ. ಗೊತ್ತಾಗಿದೆಲ್ಲ? ಇಷ್ಟನ್ನು ನೀವು ವಾಟರ್ ಬಾಟಲ್ ಇಟ್ಕೊಂಡು ಮಾಡಬೇಕು. ಟವಲ್ ಯೂಸ್ ಮಾಡ್ಕೊಳ್ಳಿ. 1 ಟವಲ್ ತೊಗೊಳ್ಳಿ. ಒಂದು ಕೈಯಲ್ಲಿ ಇದಿಟ್ಕೋತೀರಾ, ಇನ್ನೊಂದು ಕೈಯಲ್ಲಿ ಇಟ್ಕೋತೀರಾ. ಟರ್ನ್ ಮಾಡಿ, ಟ್ವಿಸ್ಟ್ ಮಾಡಿ. ಹಾಂ, ಯಾವ ಕೈಯಲ್ಲಿ ನೋವಿದೆ ಆ ಕೈನ ಟ್ವಿಸ್ಟ್ ಮಾಡಿ ಜಾಸ್ತಿ. ಈ ಥರ 10 ಟೈಮ್ಸ್ ಮಾಡಬೇಕು. ಓಕೆನಾ? ಈಗ ನಾನು 2 ಸ್ಟ್ರೆಚಸ್ ಹೇಳ್ಕೊಡ್ತೀನಿ ನಿಮಗೆ. ಯಾವ ಕೈ ನೋವಿದೆ ಆ ಕೈನ ಸ್ಟ್ರೈಟ್ ಮಾಡಿ, ಮೇಲ್ ಮಾಡಿ, ಪುಲ್. ನಿಮಗೆ ಇಲ್ಲಿ ಎಳ್ತಾ ಗೊತ್ತಾಗಬೇಕು, ಸ್ಟ್ರೆಚ್ ಗೊತ್ತಾಗಬೇಕು. ಸ್ಟ್ರೆಚ್ ಮಾಡಿದಾಗ 30 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಫಾರ್ 3 ಟೈಮ್ಸ್. ಹಾಂ, ಕರೆಕ್ಟಿದೆ ಮಾಡಿ. 1 2 3 4 5 ರಿಲ್ಯಾಕ್ಸ್. ರಿಪೀಟ್. 1 2 3 4 5. ಓಕೆ, ಈ ಥರ 30 ಸೆಕೆಂಡ್ಸ್ ಹೋಲ್ಡ್ ಫಾರ್ 3 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಡೌನ್ವರ್ಡ್ಸ್ ಪುಲ್. ಇದು ಕೂಡ ಇನ್ನೊಂದು ಸ್ಟ್ರೆಚ್ಚು. ಈ ಸ್ಟ್ರೆಚ್ ಕೂಡ ನಿಮಗೆ 4 ಆರ್ಮಲ್ಲಿ ಫೀಲ್ ಆಗಬೇಕು. ಇದು ಸೇಮ್ 30 ಸೆಕೆಂಡ್ಸ್ ಫಾರ್ 3 ಟೈಮ್ಸ್ ಮಾಡಬೇಕಾಗತ್ತೆ. ಓಕೆ, 2 ಕೈನೂ ನೀಡಿಸಿ ಈಚೆಗಡೆ ಮೂಮೆಂಟ್ ಮಾಡ್ತೀರಾ. ಬ್ಯಾಕ್, ಈಚೆ, ಬ್ಯಾಕ್. ಈ ಥರ 15 ಟೈಮ್ಸ್ ಮಾಡಬೇಕು. ಓಕೆ, ಮನೇಲಿ ಡೈಲಿ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಫಿಸಿಯೋನ ಕನ್ಸಲ್ಟ್ ಮಾಡಿ ಅವ್ರ ಗೈಡೆನ್ಸಲ್ಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಇದು ಸೇಫ್. ಆ್ಯಂಡ್ ಆಲ್ಸೋ ಫಾಸ್ಟ್ ರಿಕವರಿಗೆ ಕೂಡ ಹೆಲ್ಪ್ ಮಾಡುತ್ತೆ.